ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಸೌವರ್ಣಾಂಬುಜ ಮಧ್ಯಗಾಂ ತ್ರಿನಯನಾಂ ಸೌದಾಮಿನಿ ಸನ್ನಿಭಾಂ ಶಂಖಂ ಚಕ್ರವರಾಭಯಾನಿ ದದತೀಂ ಇಂದೋಃ ಕಲಾಂ ಬಿಭ್ರತೀಂ ಗ್ರೈವೇಯಾಂಗದಹಾರ ಕುಂಡಲಧರಾಂ ಆಖಂಡಲಾದ್ಯೈಸ್ತುತಾಂ ಧ್ಯಾಯೇದ್ವಿಂಧ್ಯನಿವಾಸಿನೀಂ ಶಶಿಮುಖೀಂ ಪಾರ್ಶ್ವಸ್ಥ ಪಂಚಾನನಾಂ. ಶ್ರೀ ಜಗದಂಬಾಯೈ ನಮಃ. ಶ್ರೀ ಜಗಜ್ಜನನ್ಯೈ ನಮಃ. ಆತ್ಮೀಯರೇ, ಇಂದು 16ನೇ ತಾರೀಕು 6ನೇ ತಿಂಗಳು 2026ನೇ ಇಸ್ವಿ, ವಾರ ಮಂಗಳವಾರ. ಈ ದಿವಸದ ಪಂಚಾಂಗ ಹೇಗಿದೆ, ಏನೇನಿದೆ, ಗ್ರಹಗಳ ಸ್ಥಿತಿ ಗತಿಗಳೇನು, ರಾಶಿಫಲ ಹೇಗಿದೆ ನೋಡೋಣ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ಗ್ರೀಷ್ಮ ಋತು ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆ ಉಪರಿ ದ್ವಿತೀಯ ತಿಥಿ ಇರತಕ್ಕಂಥದ್ದು. ವಾರ ಮಂಗಳವಾರವಾಗಿದೆ. ಈ ದಿವಸದ ನಕ್ಷತ್ರ ಆರಿದ್ರ ನಕ್ಷತ್ರ ಇರತಕ್ಕಂಥದ್ದು. ಈ ದಿವಸದ ಯೋಗ ಅತಿಗಂಡ ನಾಮ ಯೋಗ ಇದೆ, ಉಪರಿ ವೃದ್ಧಿನಾಮ ಯೋಗ ಇರತಕ್ಕಂಥದ್ದು. ಕರ್ಣ ಬಾಲವ ಕರ್ಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿನದ ವಿಶೇಷತೆ ಚಂದ್ರದರ್ಶನ, ಜೊತೆಯಲ್ಲಿ ಪುನ್ನಾಗ ಗೌರಿ ವೃತ ಅರ್ಥಾತ್ ಕರವೀರ ವೃತ ಇವತ್ತಿನ ದಿವಸ ಇರತಕ್ಕಂಥದ್ದು. ಇವತ್ತಿನ ದಿವಸ ಅತ್ಯಂತ ವಿಶೇಷವಾಗಿರ್ತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಗಳಲ್ಲಿ ಗ್ರಹಗಳು ಎಲ್ಲೆಲ್ಲಿದ್ದಾವೆ ಹೇಳುವಂಥದ್ದನ್ನು ನೋಡೋಣ. ನೋಡಿ, ಮೇಷರಾಶಿಯಲ್ಲಿ ಕುಜನಿದ್ದಾನೆ. ವೃಷಭ ರಾಶಿ ಶೂನ್ಯ ರಾಶಿಯಾಗಿದೆ. ಮಿಥುನ ರಾಶಿಯಲ್ಲಿ ಚಂದ್ರ, ರವಿ ಮತ್ತು ಬುಧರ ಯುತಿ ಇದೆ. ಕರ್ಕಾಟಕ ರಾಶಿಯಲ್ಲಿ ಶುಕ್ರ ಮತ್ತು ಗುರುವಿನ ಯುತಿ. ಸಿಂಹ ರಾಶಿಯಲ್ಲಿ ಕೇತು ಇದ್ದಾನೆ. ಕನ್ಯಾ ರಾಶಿಯಲ್ಲಿ ಮಾಂದ್ಯೋದಯವಾಗಿರತಕ್ಕಂಥದ್ದು. ಕುಂಭ ರಾಶಿಯಲ್ಲಿ ರಾಹು. ಮೀನ ರಾಶಿಯಲ್ಲಿ ಶನಿ ಮಹಾತ್ಮ. ತುಲಾ, ವೃಶ್ಚಿಕ, ಧನು, ಮಕರ ಇದೆಲ್ಲ ಶೂನ್ಯ ರಾಶಿ. ಹೀಗಿರುವಾಗ ಮೇಷಾದಿ 12 ರಾಶಿಗಳ ಫಲಾಫಲಗಳು ಏನೇನಿದೆ ನೋಡೋಣ ಬನ್ನಿ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜನಿದ್ದಾನೆ, ಅಷ್ಟಮಾಧಿಪತಿ. ಜನ್ಮಕ್ಕೆ ಕುಜ ಬಂದಿದ್ದಾನೆ ಅಂದರೆ ಒಳ್ಳೆ ಫಲವನ್ನು ಕೊಡ್ತಾನೆ. ಯಾಕೆಂದರೆ ಸರ್ವಸ್ಯ ಗಾತ್ರಸ್ಯ ಶಿರಪ್ರಧಾನ ಅಲ್ವೇ, ಇಡೀ ಶರೀರಕ್ಕೆ ತಲೆಯೇ ಪ್ರಧಾನ. ಆ ತಲೆಯ ಅಧಿಪತಿ ತಲೆಯ ಭಾಗದಲ್ಲೇ ಇದ್ದಾನೆ ಅಂದರೆ ಒಳ್ಳೆಯ ಫಲವನ್ನೇ ಕೊಡಬೇಕಲ್ವಾ. ಹೀಗಾಗಿ ತಲೆಯಲ್ಲೇ ಇವತ್ತಿನ ದಿವಸ ಒಳ್ಳೆಯ ಫಲ ಇದೆ. ಅಂದರೆ ಇದು ಭಾಳಷ್ಟು ವಿಷಯ ಸಂಗ್ರಹ ಆಗ್ತದೆ. ಒಟ್ಟಾರೆ ತಲೆ ಸರಿ, ತಲೆ ಭಾಗ ಸರಿ ಇದೆ ಅಂತ ಅರ್ಥ. ಶನಿ ಕಾಡ್ತಾ ಇದ್ದಾನೆ. 7.5 ಹಲವು ಅವಮಾನಗಳು, ಅಪರಾಧಗಳು ನಡೀತದೆ. ನಷ್ಟ ಉಂಟಾಗ್ತದೆ. ಆರೋಗ್ಯಕ್ಕೆ ತೊಂದರೆ ಉಂಟಾಗುವಂತಹ ಸಾಧ್ಯತೆ, ಬೇರೆಯವರ ದೃಷ್ಟಿ ನಿಮ್ಮ ಮೇಲೆ ಬೀಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಬಾಧೆಯಲ್ಲಿ ರಾಹು ಇದ್ದಾನೆ. ಹೀಗಾಗಿ ಕೆಲವರಿಗೆ ನರ ಸಂಬಂಧವಾದ ಬಾಧೆ, ಕೆಲವರಿಗೆ ವಾತ ಸಂಬಂಧವಾದಂತಹ ತೊಂದರೆಗಳು. ಆದ್ದರಿಂದ ಸ್ವಲ್ಪ ಜಾಗ್ರತೆ ಇರಬೇಕು ಮೇಷರಾಶಿಯವರು. ಮೇಷರಾಶಿಯವರು ಪರಿಹಾರಕ್ಕಾಗಿ ಸುಬ್ರಹ್ಮಣ್ಯ ದೇವರ ಮೊರೆ ಹೋಗೋದು, 9ರ ಸಂಖ್ಯೆಯನ್ನು ಬಳಸಿಕೊಳ್ಳೋದು, ಪೂರ್ವ ದಿಕ್ಕಿನಲ್ಲಿ ವ್ಯವಹಾರವನ್ನು ಇಟ್ಟುಕೊಳ್ಳೋದು, ಕೆಂಬಣ್ಣದ ವಸ್ತ್ರಗಳನ್ನು ಧರಿಸಿಕೊಳ್ಳೋದು, ಇವೆಲ್ಲ ಶುಭವನ್ನು ತರುವಂತಹದ್ದು. ಪ್ರಯತ್ನ ಪಡಿ, ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ ಮೇಷರಾಶಿಯವರು. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಯಾವುದೇ ಗ್ರಹ ಇಲ್ಲ, ಶೂನ್ಯ ರಾಶಿಯಾಗಿದೆ. ದ್ವಿತೀಯದಲ್ಲಿ ರವಿಚಂದ್ರ ಇದ್ದಾರೆ. ವಾಕ್ಸ್ಥಾನದಲ್ಲಿ ಚಂದ್ರ ಇದ್ದರಿಂದ ಒಳ್ಳೆಯ ಮಾತುಗಾರಿಕೆ. ವಾಕ್ಸ್ಥಾನದಲ್ಲೇ ಬುಧನಿದ್ದದ್ದರಿಂದ ಬುಧನು ಮಾತಿಗೆ ಅಧಿಪತಿ. ಸತತ ಹಾಸ್ಯ ರುಚಿರ್ಜ್ಞ, ಹಾಸ್ಯವನ್ನು ಮಾಡತಕ್ಕಂಥವನು. ಅರ್ಥಾತ್ ಯಾವಾಗಲೂ ನಗುತ್ತಾ ಇರೋದು, ನಗಿಸುತ್ತಾ ಇರೋದು, ಇದು ಬುಧನ ಕೆಲಸವಾಗಿರ್ತಕ್ಕಂಥದ್ದು. ಆದ್ದರಿಂದ ಒಳ್ಳೆಯ ಯೋಗ ಇದೆ ವೃಷಭ ರಾಶಿಯವರಿಗೆ. ಸಪ್ತಮಾಧಿಪತಿಯಾದಂತಹ ಕುಜನು ವ್ಯಯಸ್ಥಾನಕ್ಕೆ ಬಂದದ್ದರಿಂದ ಕುಜದೋಷ ಉಂಟಾಗಿ ಸಾಕಷ್ಟು ತೊಂದರೆಯಾಗುವಂತಹ ಸಾಧ್ಯತೆ ಕೌಟುಂಬಿಕ ವಿಷಯದಲ್ಲಿ. ನೋಡಿ, ನಿಮ್ಮ ರಾಶಿಯಿಂದ 11ನೇ ಭಾವದಲ್ಲಿರ್ತಕ್ಕಂತಹ ಶನಿ ಮಹಾತ್ಮನ ದೃಷ್ಟಿ ನಿಮ್ಮ ರಾಶಿಯ ಮೇಲಿದ್ದದ್ದರಿಂದ ಪ್ರಯಾಣ ಮಾಡುವಾಗ ಜಾಗ್ರತೆ. ದೂರ ಪ್ರಯಾಣದಿಂದ ಅಪಾಯ, ಕಿರು ಪ್ರಯಾಣದಲ್ಲೇ ನಿಮ್ಮ ಇಂದಿನ ಜೀವನ. ಕರ್ಮಸ್ಥಾನದಲ್ಲಿ ರಾಹು ಇದ್ದದರಿಂದ ಸ್ವಪ್ನದಿಂದ ತೊಂದರೆ. ಜೊತೆಯಲ್ಲಿ ಗೋಡೆಯಲ್ಲಿ ಹರಿತಾ ಇರತಕ್ಕಂತಹ ಪ್ರಾಣಿ ಅರ್ಥಾತ್ ಪಲ್ಲಿ ಕೂಗ್ತಾ ಇರ್ಬೋದು, ಅಥವಾ ಹಲ್ಲಿ ಶರೀರಕ್ಕೆ ಸ್ಪರ್ಶ ಮಾಡ್ಬೋದು. ಆದ್ದರಿಂದ ತುಂಬ ಜಾಗ್ರತೆ ಬೇಕು.
ಇಲ್ಲದಿದ್ದಲ್ಲಿ ಅಪಾಯಕ್ಕೆ ತುತ್ತಾಗುವ ಸಾಧ್ಯತೆ ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಮನೆಯಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ವಿಷ್ಣು ಸಹಸ್ರನಾಮವನ್ನು ಕೇಳೋದು. ಅದರಿಂದಲೂ ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮುಂದಾಗುವ ಅಪಾಯವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಈ ಶ್ಲೋಕವನ್ನು ಪಠನ ಮಾಡುವುದರಿಂದ ವೃಷಭ ರಾಶಿಯವರಿಗೆ ಇರತಕ್ಕಂತಹ ಸಂಕಷ್ಟಗಳು ದೂರವಾಗ್ತದೆ. ವೃಷಭ ರಾಶಿಯವರು 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗುವಂತಹ ಸಾಧ್ಯತೆ ವೃಷಭ ರಾಶಿಯವರಿಗೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಗೆ ರವಿ ಬಂದಿದ್ದಾನೆ. ಇಂದಿನಿಂದ ಮಿಥುನ ಮಾಸ ಆರಂಭವಾಗಿದೆ. ಮಿಥುನೇರ್ಕಃ ಮಿಥುನಕ್ಕೆ ಬಂದಿದ್ದಾನೆ ಅಂದರೆ ಒಳ್ಳೆಯ ಫಲವನ್ನು ನೀಡ್ತಾನೆ. ಮಳೆ ಜಾಸ್ತಿಯಾಗುವಂತಹ ಲಕ್ಷಣಗಳು, ಸೂರ್ಯ ಚಂದ್ರರು ಒಟ್ಟಾಗಿರುವಂತಹ ಸಂದರ್ಭ ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಜೊತೆಯಲ್ಲಿ ಬುಧನೂ ಸಹಿತವಾಗಿದ್ದಾನೆ ಅಂದಾಗ ಒಳ್ಳೆಯ ಮಳೆ ಬೀಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಅದರಿಂದ ನಿಮಗೆ ಸಂತಸ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಕೃಷಿ ಕ್ಷೇತ್ರ ನಿಮ್ಮಲ್ಲಿದ್ದಲ್ಲಿ. ಭೂಮಿಗೆ ತಂಪನ್ನು ನೀಯುವಂತಹ ಚಂದ್ರ ಸದಾಕಾಲದಲ್ಲೂ ಸಹಿತವಾಗಿ ಸಂತಸದಲ್ಲಿರುವ ಹಾಗೆ ಮಾಡ್ತಾನೆ. ಮಳೆ ಬೆಳೆಗಳು ಚೆನ್ನಾಗಿ ಆಗುವಂತಹ ಸಾಧ್ಯತೆ ಮಿಥುನ ರಾಶಿಯವರಿಗೆ ಇವತ್ತಿನ ದಿವಸ ಗೋಚರವಾಗ್ತದೆ. ದೋಷವೂ ಅಷ್ಟೇ ಇರತಕ್ಕಂಥದ್ದು. ಕರ್ಮದಲ್ಲಿ ಶನಿ ಮಹಾತ್ಮ ಇದ್ದದ್ದರಿಂದ ಉದ್ಯೋಗದಲ್ಲಿ ಬದಲಾವಣೆ ಕಾಣುವಂತಹ ಒಂದು ಸಂದರ್ಭ ಅಥವಾ ಉದ್ಯೋಗವೇ ಬೇಡ ಅಂತ ದೂರ ಸರಿಯುವಂತಹ ಸಂದರ್ಭ. ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು ಹಾಗಿದ್ದರೆ ಸಾಧ್ಯವಾದಲ್ಲಿ ವಿಷ್ಣು ಸಹಸ್ರನಾಮವನ್ನೇ ಪಠನ ಮಾಡಿ. ಆಗ ನೀವಿರತಕ್ಕಂತಹ ದೋಷ ನಿವಾರಣೆಯಾಗುವಂತಹ ಲಕ್ಷಣ ಇರತಕ್ಕಂಥದ್ದು. ವಿಷ್ಣು ಸಹಸ್ರನಾಮದಲ್ಲಿ ವಿಶೇಷವಾಗಿ ಹೇಳ್ತಕ್ಕಂತಹ ಅದ್ಭುತವಾದಂತಹ ಒಂದು ಮಂತ್ರ ಶ್ರೀರಾಮ ರಾಮ ರಾಮೇತಿ ಅಥವಾ ರಾಮತಾರಕ ಮಂತ್ರ ಜಪ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಮಿಥುನ ರಾಶಿಯವರಿಗಿರ್ತಕ್ಕಂತಹ ಸಂಕಷ್ಟಗಳು ದೂರವಾಗ್ತದೆ. 5 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಆರೋಗ್ಯ ವೃದ್ಧಿಗಾಗಿ ಪೂರ್ವ ದಿಕ್ಕಿನಲ್ಲಿರ್ತಕ್ಕಂತಹ ವೈದ್ಯರ ಸಲಹೆಯನ್ನು ಪಡ್ಕೊಳ್ಳಿ. ಶುಭವಾಗುತ್ತೆ ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರ ವ್ಯಯದಲ್ಲಿ, ವ್ಯಯ ಅಂದರೆ ನಷ್ಟ, ಸಾಕಷ್ಟು ತೊಂದರೆ ಉಂಟಾಗುವಂತಹ ಸಾಧ್ಯತೆ. ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಹೆಣ್ಣು ಮಕ್ಕಳಿಂದ ಖರ್ಚು ಜಾಸ್ತಿ ಆಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹೌದಲ್ವೇ? ಖರ್ಚು ಜಾಸ್ತಿ ಆಗುವಂತಹ ಲಕ್ಷಣ ಇದೆ. ಜೊತೆಯಲ್ಲಿ ಕರ್ಕಾಟಕ ರಾಶಿಯವರಿಗೆ ಕೃಷಿ ಕ್ಷೇತ್ರವನ್ನೇ ನಂಬಿಕೊಂಡಂತಹ ವ್ಯಕ್ತಿಗಳಿಗೆ ಸಾಕಷ್ಟು ಅಭಿವೃದ್ಧಿ ಆಗುವಂತಹದ್ದು. ನಿಮ್ಮ ರಾಶಿಯಿಂದ ಭಾಗ್ಯರಾಶಿಯಲ್ಲಿರ್ತಕ್ಕಂತಹ ಶನಿ ಮಹಾತ್ಮನು ಭಾಗ್ಯವೃದ್ಧಿಯನ್ನು ಮಾಡುವಂತಹ ಲಕ್ಷಣ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಲಾಭಸ್ಥಾನಕ್ಕೆ ಬಂದಿದ್ದಾನೆ. ಧನಾಧಿಪತಿ ಲಾಭಾಧಿಪತಿಯ ಜೊತೆಯಲ್ಲಿದ್ದಾನೆ. ಬಹಳ ದಿವಸದ ನಿರೀಕ್ಷೆಯಲ್ಲಿದ್ದಂತಹ ನಿಮಗೆ ಧನ ಪ್ರಾಪ್ತಿಯಾಗುವಂತಹ ಸಂದರ್ಭ. ಆಕಸ್ಮಿಕ ಧನ ಪ್ರಾಪ್ತಿಯೂ ಆಗಬಹುದು, ಅಥವಾ ನಿಮಗೆ ಬರಬೇಕಾದಂಥ ಹಣವೂ ಬರ್ಬೋದು, ಅಥವಾ ನಿಮಗೆ ಬರುವಂತಹ ಸಂಬಳವೇ ಜಾಸ್ತಿಯಾಗಿ ಬರ್ಬೋದು, ಅಥವಾ ನಿಮ್ಮಲ್ಲಿ ಹಣ ದುಪ್ಪಟ್ಟು ಆಗುವಂತಹ ಸಾಧ್ಯತೆಯೂ ಇರಬಹುದು. ಅರ್ಥಾತ್ ಯಾವುದಾದ್ರೂ ಶೇರ್ ಮಾರ್ಕೆಟ್ನಲ್ಲಿ ನೀವು ಹಾಕಿ ಅದರಿಂದ ನಿಮಗೆ ಅನುಕೂಲವೂ ಆಗಬಹುದು. ಇದು ಈ ಸಂದರ್ಭದಲ್ಲಿ ಆಗುವಂತಹದ್ದು ಸಿಂಹರಾಶಿಯವರಿಗೆ. ಆದರೆ ಇಲ್ಲೊಂದು ತೊಡಕಿರತಕ್ಕಂತಹದ್ದು ಅಷ್ಟಮ ಶನಿ, 8ನೇ ಮನೆಯಲ್ಲಿ ಶನಿ ಮಹಾತ್ಮ ಇದ್ದಾನೆ. ಆದ್ದರಿಂದ ಸ್ವಲ್ಪ ಹುಷಾರಾಗಿರಬೇಕು. ವ್ಯವಹಾರ ಕೈತಪ್ಪಿ ಹೋಗುವಂತಹ ಸಾಧ್ಯತೆಯೂ ಇದೆ. ಚೋರ ಭಯ, ಚೋರರಿಂದ ಏನಾದರೂ ತೊಂದರೆಯಾಗುವಂತಹ ಸಾಧ್ಯತೆಗಳು. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ ಅಥವಾ ಶನಿ ಸಿಂಗಾಪುರಕ್ಕೆ ಹೋಗಿ ಬರೋದು, ಅಥವಾ ನೀವು ಮಹಾಕಾಲನ ದರ್ಶನವನ್ನು ಮಾಡೋದು ಉಜ್ಜಯಿನಿ. ಇದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. 1 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಕೆಂಬಣ್ಣದ ವಸ್ತುಗಳು ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕು ದಕ್ಷಿಣ ದಿಕ್ಕಿನಲ್ಲಿರತಕ್ಕಂತಹ ಶಿವಮಂದಿರಕ್ಕೆ ಹೋಗುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗ್ತದೆ. ಈಗ ಕನ್ಯಾರಾಶಿ. ಕನ್ಯಾರಾಶಿಯ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಕರ್ಮರಾಶಿಯಲ್ಲಿದ್ದಾನೆ. ಒಳ್ಳೆ ಉದ್ಯೋಗವನ್ನು ಅರಸುವವರಿಗೆ ಉದ್ಯೋಗ ಲಭ್ಯವಾಗುವಂತಹ ಸಾಧ್ಯತೆ. ಭಾಳ ಕಡೆಯಲ್ಲಿ ಅರ್ಜಿ ಹಾಕ್ಕೊಂಡಿದ್ದೀರಿ, ಯಾವ ಕಡೆಯಿಂದಲೂ ನಿಮಗೆ ಆಹ್ವಾನ ಬರಲಿಲ್ಲ. ಹಿಂದೇನಾದರೂ ಆಹ್ವಾನ ಬರ್ತಿದೆಯೋ ಹೇಳುವಂತಹ ನಿರೀಕ್ಷೆ ಸುಳ್ಳಾಗಲ್ಲ. ನಿರೀಕ್ಷೆ ಸಫಲವಾಗುವಂತಹ ಸಾಧ್ಯತೆ ಕನ್ಯಾರಾಶಿಯವರಿಗೆ ಇರತಕ್ಕಂತಹದ್ದು. ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ಕುಜ ಇದ್ದದ್ದರಿಂದ ಸ್ವಲ್ಪ ಮೃತ್ಯು ಭಯ ಉಂಟಾಗುವಂತಹ ಸಾಧ್ಯತೆ ಇದೆ. ಪ್ರಯಾಣದಲ್ಲಿ ಹುಷಾರು, ದೂರ ಪ್ರಯಾಣ ಬೇಡ. ಕಿರು ಪ್ರಯಾಣದಿಂದ ಸಂತೃಪ್ತಿ ಪಡಿ. ಜೊತೆಯಲ್ಲಿ ವಾಹನದಲ್ಲಿ ಓಡಾಡುವಾಗ ಸ್ವಲ್ಪ ಹುಷಾರಾಗಿ ಓಡಾಡುವುದು ಉತ್ತಮ.
ಅದರಿಂದ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಮುಂಬರುವಂತಹ ಕಷ್ಟವನ್ನು ದೂರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ವಿಷ್ಣುವಿನ ಪ್ರಾರ್ಥನೆ ಅಥವಾ ಶ್ರೀರಾಮನ ಭಜನೆ, ರಾಮತಾರಕ ಮಂತ್ರ ಜಪ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಇಂದಿನ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿ. 5 ನಿಮ್ಮ ಸಂಖ್ಯೆ, ಹಸಿರು ಬಣ್ಣ, ಉತ್ತರ ದಿಕ್ಕು, ಪಚ್ಚೆ ಉಂಗುರ ಇತ್ಯಾದಿಗಳೆಲ್ಲವೂ ನಿಮಗೆ ಅನುಕೂಲವನ್ನು ತರ್ತದೆ. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ಕನ್ಯಾ ರಾಶಿಯವರು ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ 7ನೇ ಮನೆಯ ಅಧಿಪತಿಯಾದಂತಹ ಕುಜನು 7ನೇ ಮನೆಯಲ್ಲೇ ಇದ್ದಾನೆ. ದಂಪತಿಗಳಲ್ಲಿ ವಿರಸವನ್ನು ತರ್ತಾನೆ. ಅನ್ಯೋನ್ಯ ದಾಂಪತ್ಯಕ್ಕೆ ಕಂಟಕಪ್ರಾಯನಾಗಿದ್ದಾನೆ ಕುಜ. ಕಳತ್ರ ದೋಷ. ಪಂಚಮದಲ್ಲಿರ್ತಕ್ಕಂತಹ ರಾಹುವಿನಿಂದ ಸಂತಾನಕ್ಕೆ ತೊಂದರೆ ಅಥವಾ ಮಕ್ಕಳಿಗೆ ಏನಾದರೂ ಉಪದ್ರವಾದಿಗಳು, ಆರೋಗ್ಯದಲ್ಲಿ ವ್ಯತ್ಯಾಸ. ನಿಮ್ಮ ರಾಶಿಯಿಂದ ಕರ್ಮರಾಶಿಯಲ್ಲಿರ್ತಕ್ಕಂತಹ ಗುರು ಮತ್ತು ಶುಕ್ರರು ಅಮಲಾಯೋಗದ ಫಲವನ್ನು, ಗಜಕೇಸರಿ ಯೋಗದ ಫಲವನ್ನು ಕೊಡುವ ನಿರೀಕ್ಷೆ ಇದೆ. ಹೊಸ ವಾಹನ ಖರೀದಿ ಅಥವಾ ಹೊಸ ಮನೆ ಪ್ರವೇಶ, ಹೊಸತಾದಂತಹ ವ್ಯವಹಾರ, ಹೊಸಬರ ಭೇಟಿ ಇತ್ಯಾದಿಗಳು ನಿಮಗೆ ಅನುಕೂಲವನ್ನು ತರುವಂತಹ ಸಾಧ್ಯತೆ ಇದೆ. ಮಾಡಿಕೊಳ್ಳಿ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 6. ಲಕ್ಷ್ಮೀ ವೆಂಕಟೇಶ್ವರನ ದರ್ಶನವನ್ನು ಪಡೆಯುವುದರಿಂದ ಕ್ಷೇಮ ಉಂಟಾಗುವಂತಹ ಸಾಧ್ಯತೆ. ಸಾಧ್ಯವಾದಲ್ಲಿ ತಿರುಪತಿ ತಿಮ್ಮಪ್ಪನ ದರ್ಶನವನ್ನು ಮಾಡುವುದರಿಂದ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತುಗಳು, ಬಿಳಿ ಬಣ್ಣದ ವಸ್ತ್ರಗಳು, ಬಿಳಿ ಬಣ್ಣದ ಪುಷ್ಪಗಳು ನಿಮಗೆ ಹಿತವನ್ನು ತರ್ತದೆ. ನಿಮಗೆ ಪರ್ಲ್, ಪಚ್ಚೆ ಅಥವಾ ವಜ್ರ ಇತ್ಯಾದಿ ರತ್ನಗಳನ್ನು ಧಾರಣೆ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗ್ತದೆ. ಮಾಡಿಕೊಳ್ಳಿ ತುಲಾರಾಶಿಯವರು. ಈಗ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಗುರುಬಲ ಚೆನ್ನಾಗಿದೆ. ಭಾಗ್ಯದಲ್ಲಿ ಗುರು ಇದ್ದಾನೆ. ದೈವಾನುಕೂಲ ಚೆನ್ನಾಗಿದೆ. ವ್ಯವಹಾರಗಳು ಚೆನ್ನಾಗಿ ನಡೆಯುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವಿವಾಹ ಭಾಗ್ಯ ಲಭಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ತ್ರಿಕೋಣಾಧಿಪತ್ಯ ಯೋಗ ಇದ್ದದ್ದರಿಂದ ನಿಮ್ಮ ರಾಶಿಯನ್ನು ಗುರು ನೋಡ್ತಾ ಇದ್ದಾನೆ. ನೋಡಿ, 9ನೇ ಮನೆಯಲ್ಲಿ ಗುರು ಶುಕ್ರರು ಇದ್ದದ್ದರಿಂದ ಭಾಗ್ಯವೃದ್ಧಿಯಾಗುವಂತಹ ಲಕ್ಷಣ. ಸಪ್ತಮಾಧಿಪತಿಯಾದಂತಹ ಶುಕ್ರನು ಭಾಗ್ಯದಲ್ಲಿದ್ದರಿಂದ ಸಿನಿಮಾ ರಂಗ ಅಥವಾ ರಂಗದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ, ನೃತ್ಯ, ನಾಟ್ಯ, ಸಂಗೀತ ಇತ್ಯಾದಿಗಳನ್ನು ತೊಡಗಿಸಿಕೊಂಡವರಿಗೆ ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆಗಳು ಈ ಸಂದರ್ಭದಲ್ಲಿ. ಪಂಚಮ ಸ್ಥಾನದಲ್ಲಿರತಕ್ಕಂತಹ ಶನಿ ಪ್ರಜಾಹೇತು ದುಃಖಿ ಹೇಳುವ ಪ್ರಕಾರವಾಗಿ ಸಂತಾನದಲ್ಲಿ ದುಃಖವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಈ ಎಲ್ಲ ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಸುಬ್ರಹ್ಮಣ್ಯನ ಅನುಗ್ರಹ, ಸುಬ್ರಹ್ಮಣ್ಯನ ಸೇವೆ ಅಥವಾ ಸುಬ್ರಹ್ಮಣ್ಯ ದೇವರಿಗೆ ಬಾಳೆಹಣ್ಣು ಸಮರ್ಪಣೆ ಅಥವಾ ಸುಬ್ರಹ್ಮಣ್ಯ ದೇವರಿಗೆ ಬಾಳೆಹಣ್ಣಿನಿಂದ ತುಪ್ಪದಲ್ಲಿ ಕರೆದಿರತಕ್ಕಂತಹ ಅಪೂಪ ನೈವೇದ್ಯ ಇತ್ಯಾದಿಗಳನ್ನು ಮಾಡುವುದರಿಂದ ಸುಬ್ರಹ್ಮಣ್ಯನ ಪ್ರೀತಿ ಆಗ್ತದೆ. 9ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಕೆಂಪು ಬಣ್ಣದ ಬಟ್ಟೆಗಳು ನಿಮಗೆ ಅನುಕೂಲವನ್ನು ತಂದಾವು. ಹವಳವನ್ನು ಧರಿಸುವುದರಿಂದ ಕ್ಷೇಮ ಉಂಟಾಗ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಇಂದಿನ ದಿವಸ ನಿಮಗೆ ಆರೋಗ್ಯ ಭಾಗ್ಯ. ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ಸಪ್ತಮದಲ್ಲಿ ರವಿ ಬುಧರು, ಒಳ್ಳೆಯ ಯೋಗ. 7ನೇ ಮನೆಯಲ್ಲಿದ್ದಾನೆ. ನಿಪುಣ ಯೋಗ. ನೀವು ನಿಪುಣರು, ನೀವು ಜಾಣರು, ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ. ನಿಮಗೆ ಚೈತನ್ಯ ಚೆನ್ನಾಗಿ ಬರ್ತದೆ. ವ್ಯವಹಾರದಲ್ಲಿ ಸರಳತೆ ಉಂಟಾಗ್ತದೆ. ಜೊತೆಯಲ್ಲಿ ಉದ್ಯೋಗದಲ್ಲಿ ಯಶಸ್ಸನ್ನು ಕಾಣುವಂತಹ ಒಂದು ಸುಯೋಗ. ವಾಹನ ಕಂಟಕ ಇದ್ದದ್ದರಿಂದ ಸ್ವಲ್ಪ ಜಾಗೃತೆಯಾಗಿರಬೇಕಾಗಿರ್ತಕ್ಕಂಥದ್ದು. ವಾಹನದಲ್ಲಿ ಅಪಾಯ ಕಂಡುಬರುವಂತಹ ಸಾಧ್ಯತೆ. ನಿಮ್ಮ ವಾಹನದಲ್ಲಿ ನಿಮಗೆ ಅಪಾಯ ತರುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೀವು ಪ್ರೀತಿಸುವಂತಹ ವಾಹನವೇ ನಿಮಗೆ ಕಂಟಕವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ. ಸ್ವಲ್ಪ ಜಾಗೃತೆ ಬೇಕು. ಕಾರಣ ಗುರು ಅಷ್ಟಮದಲ್ಲಿದ್ದಾನೆ, ಭೀತಿ ಸ್ಥಾನದಲ್ಲಿದ್ದಾನೆ, ಶಾಪಸ್ಥಾನದಲ್ಲಿದ್ದಾನೆ. ವಾಹನವೇ ನಿಮಗೆ ಕಂಟಕವಾಗ್ತದೆ. ತುಂಬ ಜಾಗೃತೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಇಂದು ಅಮಾವಾಸ್ಯೆ ಆದ್ದರಿಂದ ವಿಶೇಷವಾಗಿ ವಾಹನ ಪೂಜೆಯನ್ನು ಮಾಡಿಕೊಳ್ಳುವುದರಿಂದ, ವಾಹನಕ್ಕೆ ದೃಷ್ಟಿಯನ್ನು ತೆಗೆಯುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಹಳದಿ ಮತ್ತು ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಯಶಸ್ಸನ್ನು ಕೊಟ್ಟಾವು. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ರಾಯರ ದರ್ಶನದಿಂದ. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ತೃತೀಯ ಭಾವದಲ್ಲಿದ್ದರಿಂದ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಯರಿಗೆ ಸ್ವಲ್ಪ ನಿಮ್ಮ ಮೇಲೆ ದ್ವೇಷ ಭಾವನೆ ಕಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನೀವು ಮಾಡುವಂತಹ ಕೆಲಸ ಕಾರ್ಯದ ಬಗ್ಗೆ ನಿರ್ಲಕ್ಷ್ಯ, ತೊಂದರೆ ಕೊಡೋದು, ಸಾಕಷ್ಟು ಉಪದ್ರವವನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೆಲಸ ಆಗದೇ ಹೋದಾಗೆ ಮಾಡುವಂತಹ ಸಾಧ್ಯತೆ, ವ್ಯಾಜ್ಯಗಳು ಬೆಳೆಯುವಂತಹ ಸಾಧ್ಯತೆ ಅಥವಾ ವಾದ ವಿವಾದಗಳು ಆಗುವಂತಹ ಲಕ್ಷಣಗಳು.
ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ವನದುರ್ಗಾ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಗುರುವಿನ ಆನುಕೂಲ್ಯತೆ ಚೆನ್ನಾಗಿದೆ, ಸಪ್ತಮದಲ್ಲೇ ಗುರು ಇದ್ದಾನೆ. ಮಂಗಲ ಕಾರ್ಯ ಇತ್ಯಾದಿಗಳನ್ನು ಮಾಡಿಕೊಳ್ಳುವವರಿಗೆ ಅನುಕೂಲಕರವಾದಂತಹ ಕಾಲ. ಸಾಕಷ್ಟು ನೆಮ್ಮದಿಯೂ ಸಹಿತವಾಗಿ ಸಿಗುವಂತಹದ್ದಿದೆ. ಅರ್ಧ ಶುಭ ಅರ್ಧ ಅಶುಭ. ಅಶುಭ ಫಲ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಮೃತ್ಯುಂಜಯನ ದರ್ಶನ. ಸಾಧ್ಯವಾದರೆ ಮೃತ್ಯುಂಜಯ ದೇವಸ್ಥಾನಕ್ಕೆ ಹೋಗುವನ್ನೇ ಮೃತ್ಯುಂಜಯನಿಗೆ ಒಂದು ಪಂಚಾಮೃತ ಅಭಿಷೇಕವನ್ನು ಮಾಡಿಸಿ ಮೃತ್ಯುಂಜಯನ ಪ್ರಸಾದವನ್ನು ಸ್ವೀಕಾರ ಮಾಡಿ ಕಷ್ಟ ನಿವಾರಣೆಯಾಗ್ತದೆ. 8ರ ಸಂಖ್ಯೆಯ ಬಳಕೆ, ಕಪ್ಪು ಬಿಳಿ ಬಣ್ಣದ ವಸ್ತ್ರಗಳು, ಉತ್ತರ ದಿಕ್ಕು, ಮೃತ್ಯುಂಜಯನ ಸೇವೆ ಇವೆಲ್ಲ ನಿಮಗೆ ಹಿತಕರವಾಗಿರ್ತದೆ. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ಧನಸ್ಥಾನದಲ್ಲಿ ಶನಿ ಮಹಾತ್ಮ ಮಂದಧನ, ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ತೊಂದರೆಗಳು, ವ್ಯವಹಾರಗಳು ಸರಿಯಾಗಿ ನಡೆಯದೆ ಪರಿತಪಿಸುವಂತಹ ಸಂದರ್ಭ, ಮಾನಸಿಕವಾದಂತಹ ತೊಂದರೆಗಳು ಕಾಣಿಸುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ನೋಡಿ, ಪಂಚಮ ಸ್ಥಾನದಲ್ಲಿ ರವಿ ಇದ್ದದ್ದರಿಂದ ಸಾಕಷ್ಟು ಅನುಕೂಲತೆಗಳು ಇರತಕ್ಕಂತಹದ್ದು ಗರ್ಭಿಣಿ ಸ್ತ್ರೀಯರಿಗೆ. ಪಂಚಮ ಸ್ಥಾನದಲ್ಲಿ ಬುಧನ ಇದ್ದದ್ದರಿಂದ ಒಳ್ಳೆಯ ಮನಸ್ಸು ಇರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಷಷ್ಠದಲ್ಲಿ ಗುರು ಶುಕ್ರರ ಯುತಿ ಇದ್ದದ್ದರಿಂದ ಸ್ವಲ್ಪ ಮಟ್ಟಿಗೆ ಆತಂಕ ಮೂಡಿಸುವಂತಹ ಸಾಧ್ಯತೆ ಇದೆ. ಆರೋಗ್ಯದ ವಿಚಾರದಲ್ಲಿ ವೈದ್ಯರ ಸಲಹೆ ಅಗತ್ಯ. ವೈದ್ಯರ ಸಲಹೆಯಿಂದ ಆರೋಗ್ಯ ನೆಮ್ಮದಿಯನ್ನು ಪಡೆಯುವಂತಹ ಕಾಲ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಧನ್ವಂತರಿ ಜಪವನ್ನು ಮಾಡಿಸುವುದರಿಂದ ಅಥವಾ ಧನ್ವಂತರಿ ಹೋಮವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಇದೆ. 8 ಮತ್ತು 4 ನಿಮ್ಮ ಸಂಖ್ಯೆಗಳು. ಕಪ್ಪು, ಬಿಳಿ, ಹಸಿರು, ಹಳದಿ, ಕೇಸರಿ ಈ ಎಲ್ಲ ಬಣ್ಣವನ್ನು ನೀವು ಉಪಯೋಗಿಸ್ಕೊಳ್ಬೋದು. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಮಾನಸಿಕವಾಗಿ ಧೈರ್ಯ ಬರುವುದಕ್ಕೋಸ್ಕರವಾಗಿ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಶುಭವಾಗುತ್ತೆ ಕುಂಭರಾಶಿಯವರು. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮನಿದ್ದಾನೆ. ಸ್ವಲ್ಪ ಜಾಗ್ರತೆ. ತುಕ್ಕು ಹಿಡಿದ ವಸ್ತುಗಳಿಂದ ತೊಂದರೆಯಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಳೆಯ ವಸ್ತುಗಳಿಂದ ಏನಾದರೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಬೇಡ ಎಂದು ಬಿಟ್ಟ ವಸ್ತುಗಳಿಂದ ನಿಮಗೆ ಅಪಾಯ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವಾಹನದಲ್ಲೂ ಸಹಿತವಾಗಿ ತೊಂದರೆ ಇರುವಂತಹದ್ದು. ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮ. ಭೂಮಿಯ ವಿಂಗಡಣೆಯಿಂದ ಅಪಾಯ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಹುತ್ತವನ್ನು ಒಡಿಬೇಡಿ. ಹುತ್ತದಲ್ಲಿ ಏನಾದರೂ ಹಾವು ಇದ್ದರೆ ನಿಮಗೆ ಸರ್ಪದೋಷ ಶತಸಿದ್ಧ ಬರುವಂತಹದ್ದಿದೆ ಮೀನರಾಶಿಯವರಿಗೆ. ಗುರುವಿನ ಬಲ ಚೆನ್ನಾಗಿದ್ದರಿಂದ, ದೈವಾನುಕೂಲ ಇದ್ದದ್ದರಿಂದ ಮಂಗಲ ಕಾರ್ಯಾದಿಗಳನ್ನು ಮಾಡಿಕೊಂಡಲ್ಲಿ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣಗಳು ಮೀನರಾಶಿಯವರಿಗೆ. ದೋಷ ನಿವಾರಣೆಗಾಗಿ ನಾಗಶಾಂತಿ, ಸುಬ್ರಹ್ಮಣ್ಯೇಶ್ವರನ ಪೂಜೆ, ರಾಯರ ಅನುಗ್ರಹ ಇದೆಲ್ಲವೂ ನಿಮಗೆ ಬೇಕಾಗಿರತಕ್ಕಂತಹದ್ದು. 3 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹಾರವನ್ನು ಮಾಡಿಕೊಳ್ಳುವುದರಿಂದ ಅನುಕೂಲ. ತೋರು ಬೆರಳಿಗೆ ನೀವು ಪುಷ್ಯರಾಗವನ್ನು ಧಾರಣೆ ಮಾಡುವುದರಿಂದ ಕ್ಷೇಮವಾಗ್ತದೆ. ನಿಜ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಪ್ರತಿಪದೆ ಹಾಗೂ ದ್ವಿತೀಯ ತಿಥಿ ಇರತಕ್ಕಂತಹದ್ದು. ಇಂದು ಅವಮಾಹ. ಒಂದು ತಿಥಿಯ ಮೇಲೆ ಮತ್ತೊಂದು ತಿಥಿ ಬಂದದ್ದರಿಂದ ಅವಮಾಹ. ಇಂದಿನ ದೋಷ ನಿವಾರಣೆಗಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದು ಪುನ್ನಾಗ ಗೌರಿ ವ್ರತವನ್ನು ಮಾಡಿಕೊಳ್ಬೇಕಾಗಿರ್ತಕ್ಕಂತಹದ್ದು. ಪುನ್ನಾಗ ಗೌರಿ ವ್ರತ ಅಂದರೆ ಕರವೀರ ವ್ರತ. ಆ ಕರವೀರ ವ್ರತವನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣ ಇರತಕ್ಕಂತಹದ್ದು ಇವತ್ತಿನ ದಿವಸ. 12 ರಾಶಿಯವರು ಈ ವ್ರತವನ್ನು ಆಚರಣೆಗೆ ತಂದುಕೊಳ್ಳಿ, ಶುಭವಾಗುತ್ತೆ ಇವತ್ತಿನ ದಿವಸ. ವೀಕ್ಷಕರೇ, ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ಲೈಕ್ ಕೊಡಿ. ನಂಬರ್ಗಳು ಬೇಕಾಗಿದ್ದರೆ ಕೆಳಭಾಗದಲ್ಲಿ ಬರ್ತಾ ಇದೆ, ಉಪಯೋಗಿಸ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗಲಿ. ಶುಭವಸ್ತು.